ನಮಸ್ಕಾರ. ಆತ್ಮೀಯ ಪಯೋನಿಧಿ ಅಸ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ಜನರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಂದೇಶ ಅಥವಾ ಒಂದು ವಿಷಯ ಅಂತೇಳಿ ಹೇಳ್ಬೋದು. ಸಾಕಷ್ಟು ಜನರ ಒಂದು ಸಮಸ್ಯೆ ಇದಾಗಿದೆ ಅಂತೇಳಿ ಹೇಳ್ಬೋದು. ಸಾಕಷ್ಟು ಜನ ನಮಗೆ ಕಾಲನ್ನು ಮಾಡ್ತಾ ಇರ್ತಾರೆ ಅಥವಾ ಜಾತಕಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಇದು. ಗುರುಗಳೇ, ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀವಿ, ಆದರೂ ಸಹ ನಮ್ಮ ಬಳಿ ನಿಲ್ತಾ ಇಲ್ಲ. ಯಾವ ರೀತಿ ಹಣ ಬರ್ತಾ ಇದೆ ಅವೆಲ್ಲ ನೀರಿನಂತೆ ಪೋಲಾಗ್ತಾ ಇದೆ ಅಂತಕ್ಕಂಥ ವಿಚಾರಗಳು ಸಾಕಷ್ಟು ಮನೆಗಳಲ್ಲಿ ನೋಡ್ತಾ ಇರ್ತೇವೆ. ಲಕ್ಷಗಟ್ಟಲೆ ಅಥವಾ ಕೋಟಿಗಟ್ಟಲೆ ಹಣಗಳನ್ನು ಸಂಪಾದನೆ ಮಾಡ್ತಾ ಇದ್ದರೂ ಸಹ ಹೇಗೆ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೇವೆ ಅದೇ ರೀತಿ ನೀರಿನಂತೆ ಅವೆಲ್ಲ ಖರ್ಚಾಗ್ತಾ ಇರುತ್ತೆ. ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟರೂ ಸಹ ಹಣವನ್ನು ನಿಲ್ಲಿಸಬೇಕು ಅಂತ ಪ್ರಯತ್ನಗಳು ಪಟ್ಟರೂ ಸಹ ಹಣ ನಿಲ್ಲೋದಕ್ಕೆ ಅವಕಾಶಗಳು ಕಮ್ಮಿ. ಅಂದರೆ ಬ್ಯಾಂಕಲ್ಲಿ ಹಾಕೋದಕ್ಕೆ ಸೇವ್ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತೇವಲ್ಲ, ಆ ಒಂದು ವಿಚಾರವಾಗಿ ಎಷ್ಟೇ ಸೇವ್ ಮಾಡಬೇಕು ಅಂತ ಅಂದುಕೊಂಡ್ರೂ ಸಹ ಅದು ಸೇವು ಆಗೋದಕ್ಕೆ ಅವಕಾಶಗಳು ಕೆಲವು ಬಾರಿ ಕೈ ಕೊಡುತ್ತೆ. ಇದಕ್ಕೆ ಜಾತಕದ ರೀತಿಯಲ್ಲಿ ಏನು ಕಾರಣ, ಯಾವ ಗ್ರಹ ಇದಕ್ಕೆ ಕಾರಣ ಅಂತ ತಿಳಿದಾಗ ಜ್ಯೋತಿಷ್ಯದಲ್ಲಿ ಗುರುಗ್ರಹ ಇದಕ್ಕೆ ಕಾರಣ ಅಂತೇಳಿ ಹೇಳ್ಬೋದು. ಜಾತಕದಲ್ಲಿ ಗುರುಗ್ರಹ ಅಂತಕ್ಕಂಥದ್ದು ತುಂಬ ಪಾಸಿಟಿವ್ ಆಗಿದ್ದಾಗ, ಅಂದರೆ ಉಚ್ಚ ಸ್ಥಾನದಲ್ಲಿ ಅಥವಾ ಸ್ವಕ್ಷೇತ್ರದಲ್ಲಿ ಮಿತ್ರಕ್ಷೇತ್ರಗಳಲ್ಲಿ ಗುರುಗ್ರಹ ಇದ್ದಾಗ ಅಥವಾ ಕೇಂದ್ರ ತ್ರಿಕೋಣ ಸ್ಥಾನಗಳಲ್ಲಿ 1, 4, 7, 10 ಕೇಂದ್ರ ಸ್ಥಾನಗಳಲ್ಲಿ 1, 5, 9 ತ್ರಿಕೋಣ ಸ್ಥಾನಗಳಲ್ಲಿ ಈ ಒಂದು ಗುರುಗ್ರಹ ಇದ್ದಾಗ ಒಳ್ಳೆಯ ಆರ್ಥಿಕ ಅಭಿವೃದ್ಧಿ ಲಾಭಗಳನ್ನು ತಂದುಕೊಡುತ್ತೆ. ನೀವು 1 ಲಕ್ಷ ಸಂಪಾದನೆ ಮಾಡಿ ಅಥವಾ 50,000 ಸಂಪಾದನೆ ಮಾಡಿ ಅದರಲ್ಲಿ 10 ಭಾಗ, ಒಂದು 10,000 ರೂಪಾಯಿಗಳನ್ನು ಸೇವ್ ಮಾಡ್ತಕ್ಕಂಥ ಒಂದು ಚಾತುರ್ಯತೆ ಅಥವಾ ಚಾತುರ್ಯ, ಆ ಒಂದು ಸೇವ್ ಮಾಡ್ತಕ್ಕಂಥ ಒಂದು ಬುದ್ಧಿ ಸೇವ್ ಆಗೋದಕ್ಕೂ ಅವಕಾಶಗಳು ಉಂಟು. ಯಾವಾಗ ನಮ್ಮ ಜಾತಕದಲ್ಲಿ ಈ ಗುರುಗ್ರಹ ಅಂತಕ್ಕಂಥದ್ದು ಪಾಸಿಟಿವ್ ಆಗಿದ್ದಾಗ ಈ ಅವಕಾಶಗಳು ನಿಮಗೆ ಒದಗಿ ಬರುತ್ತೆ. ಅದೇ ಗುರುಗ್ರಹ ನಿಮ್ಮ ಜಾತಕದಲ್ಲಿ ಶತ್ರು ಅಥವಾ ನೀಚ ಕ್ಷೇತ್ರಗಳಲ್ಲಿ ಅಥವಾ 6, 8, 12 ಈ ಒಂದು ಮನೆಗಳಲ್ಲಿ ಈ ಒಂದು ಗುರುಗ್ರಹ ಇದ್ದಾಗ ನೀವು ಎಷ್ಟೇ ತಿಂಗಳಿಗೆ ಲಕ್ಷಗಟ್ಟಲೆ ಹಣಗಳನ್ನು ಸಂಪಾದನೆ ಮಾಡಿದರೂ ಸಹ ಹಣ ಬರ್ತಾ ಇರುತ್ತೆ, ಸಂಪಾದನೆ ಮಾಡ್ತಾ ಇರ್ತೀವಿ, ಆದರೆ ಅದು ಸೇವ್ ಮಾಡೋದಕ್ಕೆ ಅವಕಾಶಗಳು ಆಗೋದಿಲ್ಲ. ಎಷ್ಟೇ ಪ್ರಯತ್ನ ಪಡ್ತೀವಿ, ಏನೇನೋ ನಾವು ಅದಕ್ಕೆ ಸರ್ಕಸ್ಸನ್ನು ಮಾಡ್ತೀವಿ, ಆದರೂ ಸಹ ಹಣ ಅಂತಕ್ಕಂಥದ್ದು ಸೇವ್ ಮಾಡೋದಕ್ಕೆ ಆಗೋದೇ ಇಲ್ಲ. ಇದು ಎಲ್ಲರ ಒಂದು ಮನೆಗಳಲ್ಲಿ ನಡೆಯತಕ್ಕಂಥ ಒಂದು ಸಾಮಾನ್ಯವಾಗಿ ಪ್ರಕ್ರಿಯೆ ಅಂತೇಳಿ ಹೇಳ್ಬೋದು. ಮತ್ತು ಇದಕ್ಕೆ ಜಾತಕದ ರೀತಿಯಲ್ಲಿ ಒಂದು ಗುರುಗ್ರಹ ದೋಷ ಅಂತೇಳಿ ಹೇಳ್ತೀವಿ. ಅದೇ ರೀತಿ ವಾಸ್ತು ನಿಯಮ ಏನು ಹೇಳುತ್ತೆ ಅಂದರೆ, ಕೆಲವು ಮನೆಗಳಲ್ಲಿ ಆಗ್ನೇಯ ಮೂಲೆಯಲ್ಲಿ ದೇವರ ಮನೆಯನ್ನು ಮಾಡಿರ್ತಕ್ಕಂಥದ್ದು ತುಂಬ ಅಪರಾಧ. ಅದೇ ಈಶಾನ್ಯ ಮೂಲೆಯಲ್ಲಿ ಅಡುಗೆ ಮನೆ ಮಾಡಿರ್ತಕ್ಕಂಥದ್ದು ಅಥವಾ ವಾಶ್ರೂಮನ್ನು ಮಾಡಿರ್ತಕ್ಕಂಥದ್ದು ಅದೇ ರೀತಿ ಅಪರಾಧ ಆಗುತ್ತೆ. ಈ ಒಂದು ವಾಸ್ತು ಅಂತೇನು ಹೇಳ್ತೀವಿ, 8 ದಿಕ್ಕುಗಳು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಈ 8 ದಿಕ್ಕುಗಳಲ್ಲಿ ಯಾವ ಮೂಲೆಯಲ್ಲಿ, ಅಂದರೆ ಆಗ್ನೇಯ ಮೂಲೆಯಲ್ಲಿ ಅಡುಗೆ ಮನೆಯನ್ನು ಮಾಡಬೇಕು, ನೈಋತ್ಯದಲ್ಲಿ ಯಜಮಾನನ ಒಂದು ವಾಸದ ಒಂದು ಮನೆಯನ್ನು ಮಾಡಬೇಕು, ಅದೇ ರೀತಿ ಈಶಾನ್ಯ ಮೂಲೆ ಬಂದಾಗ ದೇವರ ಕೋಣೆಯನ್ನು ಮಾಡಬೇಕು ಅಥವಾ ಪೂಜಾ ಮಂದಿರವನ್ನು ಮಾಡಬೇಕು ಅಥವಾ ದೇವರಿಗೆ ಸಂಬಂಧಪಟ್ಟ ಒಂದು ಮನೆಯನ್ನು ಮಾಡಬೇಕು, ಅಥವಾ ಯಾವುದೂ ಸಾಧ್ಯವಿಲ್ಲ ಅಂದ ಪಕ್ಷದಲ್ಲಿ ಆ ಒಂದು ಈಶಾನ್ಯ ಮೂಲೆಯಲ್ಲಿ ಖಾಲಿ ಬಿಟ್ಟರೂ ಸಹ ತೊಂದರೆ ಇಲ್ಲ. ಆದರೆ ಆ ಒಂದು ಈಶಾನ್ಯ ಮೂಲೆಯಲ್ಲಿ ಅಡುಗೆ ಮನೆ ಮಾಡ್ತಕ್ಕಂಥದ್ದು ಅಥವಾ ವಾಶ್ರೂಮನ್ನು ಮಾಡ್ತಕ್ಕಂಥದ್ದು ತುಂಬ ಸಮಸ್ಯೆಗಳಲ್ಲಿ ಸಿಲುಕೊಳ್ತೀರ. ಸಾಕಷ್ಟು ಸಣ್ಣ ಪ್ರಮಾಣದಲ್ಲಿ ಒಂದು ತಪ್ಪುಗಳನ್ನು ಮಾಡ್ತೀರ. ಆದರೆ ನಾವು ಒಳ್ಳೆಯ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ಮನೆಗಳನ್ನು ಕಟ್ಟಿಸಿದ್ದೀವಿ, ಮತ್ತು
ಒಳ್ಳೆಯ ಪೂಜೆ ಹೋಮಗಳನ್ನು ಮಾಡಿಸ್ತಾ ಇರ್ತೀವಿ, ಆದರೂ ಸಹ ಮನೆಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಅಂಥೇಳಿ ಕಂಪ್ಲೇಂಟನ್ನು ಹೇಳ್ತೀವಿ. ಇದಕ್ಕೆ ಕಾರಣ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಾಸ್ತು. ಅಂದರೆ ವಾಸ್ತು ಅಂತಕ್ಕಂಥದ್ದು ಕೇವಲ ಈ ಆಗ್ನೇಯ ಮೂಲೆಯಲ್ಲಿ ದೇವರ ಮನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ದೇವರ ಈಶಾನ್ಯ ಮೂಲೆಯಲ್ಲಿ ಅಡುಗೆ ಮನೆ ಮಾಡ್ತಕ್ಕಂಥದ್ದು ತುಂಬ ನೆಗೆಟಿವ್ ಕಾರಣ ಆಗುತ್ತೆ ಅಂತೇಳಿ ಹೇಳುತ್ತೆ. ಅದಕ್ಕೆ ಮನೆಯನ್ನು ಕಟ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡು ಈ ರೀತಿಯಲ್ಲಿ ಆಗ್ನೇಯ ಮೂಲೆಯಲ್ಲಿ ಅಡುಗೆ ಮನೆಯನ್ನೇ ಮಾಡಬೇಕು, ಈಶಾನ್ಯ ಮೂಲೆಯಲ್ಲಿ ದೇವರ ಮನೆಯನ್ನೇ ಮಾಡಬೇಕು. ಅದನ್ನು ತಪ್ಪಿ ಈಶಾನ್ಯ ಮೂಲೆಯಲ್ಲಿ ಅಡುಗೆ ಮನೆ ಮಾಡುವುದು, ಆಗ್ನೇಯ ಮೂಲೆಯಲ್ಲಿ ದೇವರ ಮನೆಯನ್ನು ಮಾಡ್ತಕ್ಕಂಥದ್ದು ಉಲ್ಟಾ. ಆ ಒಂದು ಸಂದರ್ಭ ಬಂದಾಗ ತುಂಬ ನೆಗೆಟಿವ್ ಆಗ್ತಕ್ಕಂಥ ಮನೆಯಲ್ಲಿ ಸಾಕಷ್ಟು ಎಲ್ಲ ಮನೆ ಮಂದಿಯೆಲ್ಲ ಸಂಪಾದನೆ ಮಾಡ್ತಾಯಿರ್ತಾರೆ. ಕೆಲವು ಮನೆಗಳಲ್ಲಿ ನೋಡಿ 4 ಜನ ಇದ್ದರೂ 4 ಜನ ಸಂಪಾದನೆ ಮಾಡ್ತಾಯಿರ್ತಾರೆ, ಲಕ್ಷಗಟ್ಟಲೆ ಹಣವನ್ನು ಸಂಪಾದನೆ ಮಾಡ್ತಾರೆ. ಆದರೂ ಒಂದು ತಿಂಗಳು ಕೊನೆ ಬಂದಾಗ 5,000 to 10,000 ಹಣವು ಅವರ ಒಂದು ಕೈಯಲ್ಲಿ ಇರೋದಿಲ್ಲ. ಸಾಕಷ್ಟು ಮನೆಗಳಲ್ಲಿ ನೋಡ್ತಾ ಇರ್ತೀವಿ, ಎಷ್ಟು ಸಂಪಾದನೆ ಮಾಡ್ತಾಯಿದ್ರು ನೀರಿನಂತೆ ಅವೆಲ್ಲ ಪೋಲಾಗ್ತಾ ಇರುತ್ತೆ. ಬರ್ತಾ ಇರುತ್ತೆ ಹಣ, ಅದೇ ರೀತಿ ಯಾವುದೋ ಒಂದು ರೀತಿಯಲ್ಲಿ ಖರ್ಚಾಗ್ತಾ ಇರುತ್ತೆ. ಇದಕ್ಕೆ ಕಾರಣ ಕೇವಲ ನಮ್ಮ ಜಾತಕದಲ್ಲಿರ್ತಕ್ಕಂಥ ಒಂದು ಗುರುಗ್ರಹ ಒಂದು ರೀತಿ ಕಾರಣವಾದರೆ, ನಮ್ಮ ಮಾನ ಅಂದರೆ ನಾವು ವಾಸ ಮಾಡ್ತಕ್ಕಂಥ ಒಂದು ಸ್ಥಳ ವಾಸ್ತು ಅಂತ ಹೇಳ್ತೀವಿ, ಆ ಒಂದು ಮನೆಯ ವಾಸ್ತುವು ಸಹ ಈ ಒಂದು ಯಜಮಾನನಿಗೆ ಕೆಲವು ನೆಗೆಟಿವ್ ಅಂದರೆ ಹಣದ ಅರಿವು ನಿಲ್ಲೋದಕ್ಕೆ ಅವಕಾಶಗಳನ್ನು ಕಮ್ಮಿ ಮಾಡುತ್ತೆ ಅಂತೇಳಿ ವಾಸ್ತು ನಿಯಮ ಹೇಳುತ್ತೆ. ಅದಕ್ಕೆ ಈ ಒಂದು ಜಾತಕಗಳನ್ನು ಪರಿಶೀಲನೆಯನ್ನು ಮಾಡಿಕೊಳ್ಳಿ. ಗುರು ನೀಚ ಕ್ಷೇತ್ರಗಳಲ್ಲಿ ಅಥವಾ ಶತ್ರು ಕ್ಷೇತ್ರಗಳಲ್ಲಿ ಅಥವಾ 6, 8, 12 ಈ ಒಂದು ಮನೆಗಳಲ್ಲಿ ಗುರುಗ್ರಹ ಇದ್ದಾಗ ಅಥವಾ ಕ್ರೂರ ಗ್ರಹಗಳ ಒಂದು ದೃಷ್ಟಿ ಇದ್ದಾಗ ಕೆಲವು ಅದಕ್ಕೆ ಸಣ್ಣ ಪ್ರಮಾಣದಲ್ಲಿ ಶಾಂತಿಗಳನ್ನು ಮಾಡಿಸಿಕೊಳ್ಳಿ. ಮನೆಯಲ್ಲಿ ವಾಸ್ತು ನಿಯಮ ಅಂತೇನು ಹೇಳ್ತೇವೆ, ಆಗ್ನೇಯ ಕೋಣೆಯಲ್ಲಿ ದೇವರ ಮನೆಯನ್ನು ಮಾಡ್ತಕ್ಕಂಥದ್ದು ತುಂಬ ಅಪರಾಧ. ಅದೇ ರೀತಿ ಈಶಾನ್ಯ ಮನೆ ಮೂಲೆಯಲ್ಲಿ ಅಡುಗೆ ಮನೆಯನ್ನು ಮಾಡ್ತಕ್ಕಂಥದ್ದು ಅದೇ ರೀತಿ ಅಪರಾಧವಾಗುತ್ತೆ. ಅದನ್ನು ಬದಲಾವಣೆಯನ್ನು ಮಾಡಿ ನೋಡಿ. ನಿಮಗೆ ಅರಿವು ಇಲ್ಲದಂತೆ ಆ ಒಂದು ಹಣದ ಅರಿವು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸೇವ್ ಮಾಡಿಕೊಳ್ಳೋಕ್ಕೆ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಧನಾತ್ಮಕವಾಗಿ ಅಂದರೆ ಪಾಸಿಟಿವ್ ವೈಬ್ರೇಷನ್ಸ್ ಅಂತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ. ಇದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಕೇವಲ ಜಾತಕದ ರೀತಿಯಲ್ಲಿ ದೋಷಗಳಿದ್ದಾಗ ಪರಿಹಾರ ಮಾಡಿಕೊಳ್ಳಿ. ಮನೆಯಲ್ಲಿ ದೋಷಗಳಿದ್ದಾಗ ಅದನ್ನು ಪರಿಹಾರ ಮಾಡಿಕೊಂಡು ಒಮ್ಮೆ ಪ್ರಯತ್ನವನ್ನು ಮಾಡಿ. ನಮ್ಮ ಈ ಒಂದು ಯೂಟ್ಯೂಬ್ ಚಾನಲನ್ನು ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬನ್ನು ಮಾಡಿ, ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡಿ. ಯಾಕೆ ಅಂದರೆ ನಾವು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ವಿಷಯಗಳನ್ನು ಮಾತ್ರ ಪೋಸ್ಟ್ ಮಾಡ್ತಾ ಇರ್ತೀವಿ, ಬೇರೆ ಸಂಬಂಧವಿಲ್ಲದ ವಿಚಾರಗಳನ್ನು ಪೋಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರನ್ನು ಮಾಡಿ, ಮತ್ತು ಓಂ ಗುರುವೇ ನಮಃ ಅಂತ ಒಂದು ಮಂತ್ರವನ್ನು ಕಾಮೆಂಟನ್ನು ಮಾಡಿ. ನಿಮ್ಮ ಜಾತಕದಲ್ಲಿ ಯಾವ ಭಾವದಲ್ಲಿ ಗುರುಗ್ರಹ ಇದೆ ಅಥವಾ ನಿಮ್ಮ ಮನೆಯಲ್ಲಿ ವಾಸ್ತು ಸಮಸ್ಯೆ ಇದೆಯಾ ಅಂತಕ್ಕಂಥದ್ದನ್ನು ಕಾಮೆಂಟನ್ನು ಮಾಡಿ. ಅದಕ್ಕೆ ಪರಿಹಾರಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.